ರೀ ನಿಮ್ಗೇನೊಂದು ಸ್ವಲ್ಪನೂ ತಲೆಯಲ್ಲಿ ಬುದ್ಧಿನೇ ಇಲ್ವಾ ಅಂತ ಅಲ್ಲ. ಅಷ್ಟೊತ್ತಿಂದ ಮಾವ ಸಿದ್ದು ವಿಚಾರದಲ್ಲಿ ತಲೆ ಹಾಕಲ್ಲ, ಇಂಥ ಕೇಸಲ್ಲೆಲ್ಲ ಸಿಗಾಕೊಳ್ಳಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ ಅಷ್ಟು ಕ್ಲಿಯರ್ ಆಗಿ. ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಲ್ಲ, ಏನು ಹೇಳಬೇಕು ನಿಮಗೆ? ಅಲ್ಲ ರೀ, ನಿಮ್ಮ ತಮ್ಮ ಫಿಟ್ ಆಗಿರೋದು ಸಾಮಾನ್ಯದ ಕೇಸೇನಲ್ಲ, ಕ್ರಿಮಿನಲ್ ಕೇಸು. ಆ ಕೇಸ್ಗೆ ಮಾವ ಏನಾದರೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗೋಗ್ಬಿಟ್ರೆ ಏನು ಕತೆ? ಮೊದಲೇ ಸಿಟ್ಟಿಂಗ್ MLA ಅವರು 24/7 ಮಾವಂದೇ ನ್ಯೂಸ್ ಹಾಕೊಂಡು ಆಮೇಲೆ ಮಾವನ್ ಮಾನ ಮರ್ಯಾದೆ ಎಲ್ಲ ಪೂರ್ತಿ ಹರಾಜಾಕ್ಬಿಡ್ತಾರೆ ಅಷ್ಟೇ. ಇದೆಲ್ಲ ನಿಮ್ಮ ತಲೆ ಎಲ್ರಿ ಹೋಗಬೇಕು? ಈ ಮನೆ ಹಿರಿಮಗಾಗಿ ಇಷ್ಟು ಅರ್ಥ ಮಾಡ್ಕೊಳ್ಳೋದು ಬೇಡವಾ ನೀವು? ನೋಡಿ, ಇದನ್ನೆಲ್ಲ ಬಿಟ್ಟು ಸುಮ್ಮನೆ ಆರಾಮಾಗಿ ಮನೇಲಿರಿ, ಮಿಕ್ಕಿದವ್ರು ನೋಡ್ಕೋತಾರೆ. ಅಲ್ಲಕ್ಕ ನಮ್ಮಿ, ಸಂಬಂಧ ರಾಜಕಾರಣ ಎರಡು ಒಂದೇಯಾ? ಸಂಬಂಧ ಮನೆ ಒಳಗಿರ್ಬೇಕಾಗಿರೋದು, ರಾಜಕಾರಣ ಮನೆ ಹೊರಗಿರ್ಬೇಕಾಗಿರೋದು. ಇದೆಲ್ಲ ನಿಂಗೆ ಅರ್ಥ ಆಗೋದಿಲ್ಲ, ಸುಮ್ಮನಿರು. ಅಭಯ, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಿಲ್ಲ ಕಣಪ್ಪಯ್ಯ. ಅವತ್ತು ಶ್ರೀಕಾಂತ್ ಅವ್ರ ಕಾರ್ಗೆ ಮೊದಲು ಗುದ್ದಿದ್ದು ಲಾರಿ ಕಣಪ್ಪಯ್ಯ, ಆಮೇಲೆ ನಿಮ್ ಕಾರ್ ಗುದ್ದಿದ್ದು. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.